ಇದು ಹಿಂದಿ ಸಾಹಿತ್ಯದ ಅತ್ಯಂತ ಮಹಾನ್ ಲೇಖಕ ಮುನ್ಷಿ ಪ್ರೇಮಚಂದ್ರ ಬರೆದಂಥ ಒಂದು ಪುಟ್ಟ ಕಥೆ. ಅದೊಂದು ಸಣ್ಣ ಹಳ್ಳಿ. ಅಲ್ಲಿ ಜನರು ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ದೇವರನ್ನು ನಂಬಿ ನೆಮ್ಮದಿಯಾಗಿ ಬದುಕಿದ್ರು. ಆ ಕಾಲದಲ್ಲಿ ಹಳ್ಳಿ ಸುತ್ತಮುತ್ತ ಪೊಲೀಸ್ ಠಾಣೆ ಇರಲಿಲ್ಲ, ಅದರ ಅವಶ್ಯಕತೆಯೇ ಕಂಡಿರಲಿಲ್ಲ. ನ್ಯಾಯಾಲಯಗಳಂತೂ ಗೊತ್ತೇ ಇರಲಿಲ್ಲ. ಹೀಗಂದು ಮಾತ್ರಕ್ಕೆ ಜಗಳ ತಕರಾರು ಇರಲಿಲ್ಲ ಅಂತೇನಲ್ಲ. ಏನೇ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅದನ್ನು ಬಗೆಹರಿಸೋದಕ್ಕೆ ಪಂಚಾಯಿತಿ ಇತ್ತು. ಅದಕ್ಕೆ 5 ಜನ ಸದಸ್ಯರು. ಅವ್ರನ್ನೆಲ್ಲ ಸಾಮಾನ್ಯವಾಗಿ ಊರು ಹಿರಿಯರೇ ಆದ್ದರಿಂದ ಅವ್ರ ನ್ಯಾಯದ ಪ್ರತಿಮೂರ್ತಿಗಳು ಅಂತ ಜನ ಭಾವಿಸ್ತಾ ಇದ್ರು. ತುಂಬ ಗೌರವ ಕೊಡ್ತಾ ಇದ್ರು. ಅವ್ರನ್ನ ಪಂಚ ಪರಮೇಶ್ವರರು ಅಂತ ಕರೀತಾ ಇದ್ರು. ಪಂಚಾಯಿತಿ ನಡೆಯೋದೆಲ್ಲಿ? ಊರ ಮುಂದೆ ಇದ್ದಂತಹ ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಪಂಚಾಯಿತಿ ನಡೆಯೋದು. ಯಾವುದೇ ತಕರಾರಾದರೂ ಪಂಚಪರಮೇಶ್ವರ ತೀರ್ಮಾನ ಕೊನೆಯದು. ಅದ್ರ ಎಲ್ಲರೂ ಒಪ್ಕೊಳ್ಬೇಕು. ಯಾಕಂದ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಅದು ಯಾವುದೂ ಇಲ್ಲ ಅವಾಗ. ಅವ್ರು ಹೇಳಿದ್ದೇ ಕೊನೆಯದು. ಒಂದು ದಿವಸ ಪಂಚಾಯಿತಿ ಸೇರಿತ್ತು. ತುಂಬ ಕುತೂಹಲದ ವಿಷಯ ಆದ್ದರಿಂದ ಊರು ಜನ ಎಲ್ಲ ಪಂಚಾಯಿತಿ ಶುರುವಾಗೋ ಮೊದಲೇನೆ ಬಂದು ಮರದ ಕೆಳಗೆ ಸೇರ್ಕೊಂಡ್ಬಿಟ್ಟಿದ್ರು. ಅದೇನು ತಕರಾರು? ಒಬ್ಬ ಮಹಿಳೆಯ ಮೇಲೆ ವ್ಯಭಿಚಾರದ ದುರ್ನಡತೆ ಆರೋಪ ಬಂದಿತ್ತು. ಊರಲ್ಲಿ ಬಹಳ ಜನಕ್ಕೆ ಗೊತ್ತು. ಆಕೆ ತುಂಬ ಮರ್ಯಾದೆಯಿಂದ ಜೀವನ ಮಾಡಿದವಳು, ಯಾರ ತಂಟೆಗೂ ಹೋದವಳಲ್ಲ, ಸಂಭಾವಿತ. ಆದರೆ ಆಕೆ ವಿರುದ್ಧ ದೂರು ಕೊಟ್ಟವರು ಬಹಳ ಬಲಿಷ್ಠರಾಗಿದ್ದವರು, ದೊಡ್ಡ ವ್ಯಕ್ತಿಗಳು. ಪಂಚಾಯಿತಿ ಪ್ರಾರಂಭ ಆಯಿತು. ಅಲ್ಲಿ ಕೂತಂಥ ಜನರೆಲ್ಲ ಒಂದೇ ಕಿವಿಯಾಗಿ ಒಂದೇ ಕಣ್ಣಾಗಿ ವಾದ ಪ್ರತಿವಾದಗಳನ್ನು ಕೇಳ್ತಾ ಇದ್ರು. ಆಪಾದನೆ ಮಾಡಿದವರು ಏನೇನೋ ಸಾಕ್ಷಿ ತಂದು ವಾದ ಮಂಡಿಸಿದ್ರು. ರಾಶಿ ಸಾಕ್ಷಿಗಳನ್ನು ಹಾಕ್ತಾ ಇದ್ರು. ಪಾಪ ಆಪಾದಿತ ಮಹಿಳೆ ತಲೆ ತೆಗೆಸಿ ನಿಂತು ಒಂದೇ ಸಮ ಅಳ್ತಾ, ನಾನು ಯಾನೂ ತಪ್ಪು ಮಾಡಿಲ್ಲ ಸ್ವಾಮಿ, ಆಪಾದನೆಲ್ಲ ಸುಳ್ಳು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಎಷ್ಟು ಪಾಪ ಗೋಳು ಬರ್ತಾ ಇಲ್ಲ ಪಾಪಕ್ಕೆ. ಪಂಚ ಪರಮೇಶ್ವರ್ ಎಲ್ಲ ಕೇಳಿಸ್ಕೊಂಡು ಕಡೆಗೊಂದು ತೀರ್ಮಾನ ಕೊಟ್ಟು. ದುರ್ದೈವದಿಂದ ತೀರ್ಮಾನ ಏನು ಗೊತ್ತಾ? ಮಹಿಳೆ ಅಪರಾಧಿ. ಆಕೆಗೆ ಸರಿಯಾದ ಶಿಕ್ಷೆ ಅಂದರೆ ಆಕೆಯನ್ನು ಊರಿಂದ ಹೊರಗೆ ಹಾಕೋದು. ತೀರ್ಮಾನ ಕೇಳಿದ ತಕ್ಷಣ ಮಹಿಳೆ ಕೆಳಗೆ ಕುಸಿದು ಬಿದ್ದುಬಿಟ್ಲು. ಜನ ಆಕೆ ಸ್ಥಿತಿ ಕಣ್ಣೀರಿಟ್ಟರು ಏನು ಮಾಡೋ ಹಂಗಿಲ್ಲ. ಯಾಕಂದ್ರೆ ಪಂಚಪರಮೇಶ್ವರ ತೀರ್ಮಾನ ಯಾರೋ ಮೀರು ಹಂಗಿಲ್ಲಲ್ಲ. ಪಂಚಾಯಿತಿ ಮುಗಿದ ಮೇಲೆ ಜನರೆಲ್ಲ ತಮ್ಮ ಮನೆಗೆ ಹೊರಟರು. ಕೊನೆಗೆ ಪಂಚಪರಮೇಶ್ವರ್ ಕೂಡ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ಹೊರಗೆ ಹೊರಟರು. ಮಹಿಳೆ ಅಲ್ಲೇ ನಿಂತಿದ್ದಾಳೆ. ಆದರೆ ಈಕೆನ ಊರು ಹೊರಗೆ ಹಾಕಬೇಕು ಅಂತ ತೀರ್ಮಾನ ಆಗಿದೆಯಲ್ಲ, ದೇವಸ್ಥಾನದಲ್ಲಿ ಇರು ಹಾಗಿಲ್ಲ, ಆಕೆ ನಡಿ ಹೊರಗೆ ಅಂತ ಹೊರಗೆ ಕಳಿಸ್ಬಿಟ್ರು. ಆಕೆನ ಒಳತಾ ಹೊರಗಡೆ ಬಂದ್ಲು ಪಾಪ. ದಾರಿಯಲ್ಲಿ ಸ್ವಲ್ಪ ಮುಂದೆ ಬಂದಾಗ ಈ ಬೇಸಿಗೆ ಕಾಲದಲ್ಲಿ ಅಡ್ಡಮಳೆ ಅಂತ ಬರುತ್ತಲ್ಲ, ಆಕಸ್ಮಿಕ ಮಳೆ ಬರುತ್ತಲ್ಲ, ಜೋರಾಗಿ ಬರುತ್ತೆ. ಬಂದ್ಬಿಡ್ತು ಜೋರಾಗಿ. ಅದರ ಅಬ್ರ ರಭಸ ಹೆಚ್ಚು. ಕ್ಷಣಾರ್ಧದೊಳಗೆ ಆಕಾಶ ಎಲ್ಲ ಕಪ್ಪಾಗಿ ಮಿಂಚುಗಳ ಚಿತ್ತಾರ ಮೂಡೋಕೆ ಶುರು ಆಯಿತು. ಜೋರಾಗಿ ಮಳೆ ಬಂತು. ಪಂಚಪರಮೇಶ್ವರ್ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಒಂದು ಮರದ ಕೆಳಗೆ ಹೋಗಿ ನಿಂತ್ಕೊಂಡ್ರು. ಪಾಪ ಮಹಿಳೆ ಏನು ಮಾಡ್ತಾಳೆ, ಅಲ್ಲಿಗೆ ಓಡಿ ಬಂದ್ಲು. ಆಕೆನ ಮರದ ಕೆಳಗೆ ನಿಂತ್ಕೊಂಡ್ಲು. ಆಗ ಪರಮೇಶ್ವರ್ ನಿಂತಿದ್ರಲ್ಲ ಪಂಚಪರಮೇಶ್ವರರು, ಅದ್ರೊಬ್ಬ ಹೇಳ್ದ, ಛೇ ಅನಾಚಾರಿ ನೀನು ನನ್ನೊಂದಿಗೆ ನಿಂತ್ಬೇಡ, ನೀನು ಪಾಪಿ ಇದ್ದೀಯ, ನಮ್ಮ ಜೊತೆ ನಿಂತ್ಕೊಂಡ್ರೆ ನಮಗೆ ಪಾಪ ಬರುತ್ತೆ, ನಡಿಯಲ್ಲಿಂದ ಅಂತ ಓಡಿಸಿದ್ರು. ಪಾಪಕ್ಕೆ ಓಡಿ ಹೋಗಿ ದೂರದ ಮತ್ತೊಂದು ಪುಟ್ಟ ಮರದ ಕೆಳಗೆ ನಿಂತ್ಕೊಂಡ್ಲು. ಮರುಕ್ಷಣದೊಳಗೆ ಒಂದು ಕಣ್ಣು ಕೊರೈಸುವಂಥ ಮಿಂಚಿನೊಂದಿಗೆ ಸಿಡಿಲು ಬಂತು. ಜೋರಾಗಿ ಬಂದು ಮರಕ್ಕೆ ಹೊಡಿತು. ಯಾವ ಮರಕ್ಕೆ? ಪಂಚಪರಮೇಶ್ವರ ನಿಂತಿದ್ರಲ್ಲ ಆ ಮರಕ್ಕೆ ಹೊಡಿತು. ಮರ ಸುಟ್ಟು ಬೂದಿ ಆಗೋದ್ರೊಂದಿಗೆ ಪಂಚಪರಮೇಶ್ವರ್ ಕೂಡ ಬೂದಿ ಹಾಕೋಗಿದ್ರು. ಒಂದು ಕ್ಷಣದಲ್ಲಿ ಘಟನೆ ನಡೆದು ಹೋಯಿತು. ಆ ದೂರದ ಮರ ಕೆಳಗಿನಿಂದಂಥ ಹೆಣ್ಮಗಳು ಅದನ್ನು ನೋಡ್ತಾ ಇದ್ಲು. ಈ ಕತೆ ಬಹಳ ನನಗೆ ಇಷ್ಟವಾದದ್ದು. ಯಾಕೆಂದ್ರೆ ನಾವು ಯಾರನ್ನೋ ಪಾಪಿಗಳು, ದೋಷಿಗಳು ಅಂತೇವೆ, ಯಾವುದೋ ಒಂದು ಅಪಾದನೆ ಹುಡ್ತೇವೆ. ನಮ್ಮ ಕಡೆ ಬಲವಾದ ಸಾಕ್ಷಿ ಇದೆ ಅಂತ ಅವ್ರ ಮೇಲೆ ಹಾಕಿ ಅಪರಾಧಿಗಳನ್ನಾಗಿ ಮಾಡಿಬಿಡ್ತೇವೆ. ಬಲಿಷ್ಠರಿಗೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾವೆ ಸ್ವಾಮಿ, ಅನಾಯಕರಿಗೆ, ಅಸಹಾಯಕರಿಗೆ ಸಾಕ್ಷಿ ಸಿಗೋಲ್ಲ. ಕೋರ್ಟಲ್ಲಿ ಒದ್ದಾಡೋಕೆ ಅವ್ರ ಕಡೆ ದುಡ್ಡು ಇಲ್ಲ. ಏನು ಮಾಡ್ತಾರೆ ಪಾಪ. ನಾವು ಯಾವುದೋ ಒಂದು ಮುಖವನ್ನು ಗಮನಿಸಿ ತೀರ್ಪು ಕೊಟ್ಟು ಆಕೆ ಅಪರಾಧಿ ಅಂತ ಮಾಡಿಬಿಟ್ಟಿದ್ರು. ಆದರೆ ನನಗನ್ಸೋದು ಎಲ್ಲವನ್ನ ಸರಿಯಾಗಿ ಗಮನಿಸಿ ತನ್ನದೇ ಆದ ರೀತಿಯಲ್ಲಿ ನ್ಯಾಯ ಕಲ್ಪನೆ ಮಾಡೋದು, ನ್ಯಾಯ ನೀಡೋದು ಬಹುಶಃ ಭಗವಂತನಿಗೆ ಮಾತ್ರ ಸಾಧ್ಯ. ಭಗವಂತ ಮಾತ್ರ ನಮ್ಮ ನ್ಯಾಯ ಅನ್ಯಾಯಗಳನ್ನು ಗಮನಿಸ್ತಾನೆ. ಅದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು, ಪರಿಹಾರವನ್ನು ಎಲ್ಲವನ್ನೂ ಕೊಡ್ತಾನೆ. ಆ ನಂಬಿಕೆ ನಮಗೆ ಬೇಕು.